ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬೆಳಿಗ್ಗೆ ಎದ್ದು ಹಂಗೆ ಮಿರರ್ ಮುಂದೆ ನಿಂತ್ಕೊಂಡು ನಮ್ಮ ಪಾಪ ಎಲ್ಲ ಕೆಲಸ ಮಾಡ್ತಾಯಿದ್ರು. ಕೆಲಸಕ್ಕೂ ಬೇರೆ ಟೈಮಾಗಿ ಹೋಗ್ಬಿತ್ತು. ಅವ್ರಿಗೆ ಪಾತ್ರೆ ಎಲ್ಲ ಅವರೇ ತೊಳೆದಿದ್ರು. ಕನ್ವರ್ ಸೊ ನಾನು ನನ್ನ ಡೈಲಿ ರೂಟೀನ್ನ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ಚಿಯಾ ವಾಟರ್ನ ಚೆನ್ನಾಗಿ ಕುದ್ದು ಅದಾದಮೇಲೆ ಫೇಸ್ ಪ್ಯಾಕ್ನ ರೆಡಿ ಮಾಡಿಕೊಂಡೆ. ಬೀಟ್ರೂಟ್ ಜ್ಯೂಸ್, ಕಡಲೆ ಹಿಟ್ಟು, ಅದಾದಮೇಲೆ ಅದಕ್ಕೆ ಸ್ವಲ್ಪ ಕರ್ಡ್ ಮೊಸರು ಆ್ಯಡ್ ಮಾಡಿ ಪೇಸ್ಟ್ ಮಾಡಿ ಸೊ ಮುಖಕ್ಕೆ ಹಚ್ಕೊಂಡು ತುಂಬ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ. ಇದು ನನ್ನ ಫೇವ್ರೆಟ್ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನೋಡಿ ಎಲ್ಲ ಫ್ರೆಶ್ ಅಪ್ ಆಗಿ ಆಲ್ರೆಡಿ ಇದ್ದಿದ್ದರಿಂದ ಸ್ಟಡಿ ಹಾಲಿಡೇಸ್ ಇದ್ದಿದ್ದರಿಂದ ತುಂಬ ಬೋರ್ ಆಗ್ತಾಯಿತ್ತು. ಈ ರೀತಿ ಸುಮ್ಮನೆ ಆಟ ಆಡಿಕೊಂಡು ಸೊ ಆಮೇಲೆ ಸೊ ತಿಂದು ಮತ್ತೆ ಈಚೆ ಕಡೆ ಹೋದೆ. ನನಗೆ ಸ್ವಲ್ಪ ಪೇಪರ್ ಬೇಕಿತ್ತು ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡೋದಕ್ಕೆ. ಸೊ ಅದಕ್ಕೆ ಅಂತಲೇ ಹೋದೆ. ತುಂಬ ಅಂದರೆ ತುಂಬ ಬಿಸಿಲಿತ್ತು. ಅದಾದಮೇಲೆ ಫೈನಲಾಗಿ ತೊಗೊಂಡು ವಾಪಸ್ ಹೊರಟಿದ್ದೆ ಮನೆಗೆ ಬಂದು. ಸೊ ಎಕ್ಸಾಮ್ ಇದ್ದಿದ್ದರಿಂದ ಇವಾಗೆ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಈಸಿ ಆಗುತ್ತೆ. ಸೊ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ. ಕ್ವೆಶನ್ ಪೇಪರ್ಸ್ ಎಲ್ಲ ಕಳಿಸಿದ್ರು. ಸೊ ಅದಕ್ಕಾಗಿ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸ್ನೆಲ್ಲ ಪ್ರಾಕ್ಟೀಸ್ ಮಾಡಿಕೊಂಡು ಯಾವ್ದಾದ್ರು ಕಷ್ಟ ಇದೆಯೋ ಎಲ್ಲ ಮುಂಚೆಗೆ ಓದ್ಕೊತಾ ಇದ್ದೆ. ಸೊ ಎಜುಕೇಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ಇನ್ ಅವರ್ ಲೈಫ್ ಅಂತಲೇ ಹೇಳ್ಬೋದು. ಏನು ಬೇಕಾದರೂ ಕಿತ್ಕೊಂಡ್ರು, ಬಟ್ ನಮ್ಮಿಂದ ನಮ್ಮ ಎಜುಕೇಷನ್ನ ಯಾರೂ ಕೂಡ ಕಿತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಮತ್ತೆ ಎಲ್ಲ ಓದಿ ಮತ್ತೆ ಊಟ ಮಾಡಿಕೊಂಡು ಅದೇ ರೊಟ್ಟಿ ಇತ್ತು, ಅದನ್ನೇ ತಿಂದು ಸಂಜೆ ನಮ್ಮಮ್ಮ ಬರ್ತಾ ಜೆಪ್ಟೋನಲ್ಲಿ ಆರ್ಡ್ರ್ ಮಾಡಿದರು ತರಕಾರಿಗಳನ್ನ. ಅವೆಲ್ಲ ಬಂತು ಟೊಮ್ಯಾಟೊ, ಕ್ಯಾಬೇಜ್, ಬೀಟ್ರೂಟ್, ಪೊಟ್ಯಾಟೊ, ಸ್ವೀಟ್ ಕಾರ್ನ್ ಎಲ್ಲ ಆರ್ಡ್ರ್ ಮಾಡಿದರು. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ. ಆಫರ್ಗಳು ನೋಡು ನಾನು ಕಟ್ ಮಾಡಿ ಇಟ್ಕೊಂಡಿರೋ ವಾಟರ್ಮೆಲನ್ ಅಮ್ಮ ಇಟ್ಕೊಂಡಿರ್ತಾವ್ರೆ. ಆಯ್ ಮಾಡು. ಫೈನಲಾಗೆ ಈಚೆ ಬಂದೆ. ಉಚ್ಚಿ ಇವಳು ಬಂದು ವಿಡಿಯೋ ಮಾಡ್ತಿರೋ ಏನು ಹುಡುಕ್ತಾ ಇದೆಯಾ ಬಗ್ಗೆ? ಇವಳಿಲ್ ಏನೋ ಹುಡುಕ್ತಾ ಇದ್ಲು. ನೀನೇನು ಮತ್ತೆ ದೊಡ್ಡ ಮೆಂಟ್ಲು ನನ್ನ ಜೊತೆ. ನನ್ನ ಫ್ರೆಂಡ್ ಅಂದ್ಮೇಲೆ ದೊಡ್ಡ ಮೆಂಟ್ಲು ನೀನು. ಒಳ್ಳೆ ಹುಡುಗಿ ಇವಳು ಒಳ್ಳೆ ಹುಡುಗಿ ಅಂತೆ. ನಂಗೆ ಅಡುಗೆ ಬೇಡ ಅಂತ ಅಲ್ಲ. ಇವನಿಲ್ಲಿ ಮಾತಾಡ್ತಾ ಇದ್ದ, ನಮ್ಮ ಅಕ್ಕ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಅಂತೆಲ್ಲ. ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ. ಅವತ್ತು ವಿಡಿಯೋ ಎಲ್ಲ ನೋಡೋದು ನೋಡಿದ್ದಾರೆ. ಇವತ್ತು ನಾನು ಕೇಳಿದ್ರೆ ಇವತ್ತು ಮರ್ಯಾದೆ ಇರುತ್ತೆ. ಇವತ್ತು ಹೇಳ್ಬೇಕು. ನಾನು ಅವತ್ತು ಏನ್ ಹೇಳಿದ್ದು, ಮನ್ಸಾರೆ ಇಷ್ಟಪಟ್ಟು ಲೈಕ್ ಮಾಡಬೇಕು ಅಂತ. ಇವತ್ತು ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟು ಇರ್ಬೋದು ಹೇಳಿ ಗೈಸ್. ಇವರು 3 ಅಡಿ ಗೈಸ್. ನಮ್ಮಮ್ಮ 3 ಅಡಿ, ನನ್ಕಿಂತ 2 ಅಡಿ ಕುಳ್ಳಿನ. ನೋಡಿ ಅವ್ರ ಮಗ ಎಷ್ಟಿದ್ದವನೆ. ನಾನು NCC ಕೆಡೆಟ್ ಗೈಸ್, ಅದಕ್ಕೆ ಉದ್ದ ಇರೋದು ಗೈಸ್. ನಾನು NCC ಕೆಡೆಟ್, ಅದೇ ಏನೋ ಟೈಮ್ ಸರಿ ಇರ್ಲಿಲ್ಲ, ಅದಕ್ಕೆ ಬಿಟ್ಟು ನೋಡಿ ಫೋನ್ ಸರಿ ಹೋಗ್ಬಿಟ್ಟಾ. ನಮ್ಮ ಬಾಸ್ ಹೋಗ್ಬಿಟ್ಟೈತೆ. ಬೈ. ಯಾರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ?
ನೋಡಿ ಫುಲ್ ಬಿಸಿ ಆಗೋ ಇವನು ಬಿಸಿ ಇಲ್ಲ ಗೈಸ್ ನಾನು ಬಿಸಿ ಇಲ್ಲ ಗೈಸ್ ಇವನು ನಾನು full free guys, ನಾನು full free guys. ಫೀಲಿಂಗ್ಸ್ ಹಾಕಿದಲ್ಲ ಮಾಡಕ್ ಬೇರೆ ಕೆಲ್ಸ ಅದಕ್ಕೆ ಮಾಡಕ್ ಕೆಲಸ ಇಲ್ದಿರ ಹಾಕೋದು ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದು ಯಾಕೆ ಗೈಸ್ ಹರ್ಷಿತಾ ನನ್ನ ಜೊತೆ ಒಂದು ವಾರ ಮಾತು ಬಿಟ್ಬಿಟ್ಟಿದ್ಲು ನಾನು ಫುಲ್ ಡಿಪ್ರೆಷನ್ ಹೋಗಿದ್ದೆ ಯಾವ ಡಿಪ್ರೆಷನ್ ಇಲ್ಲ ಗೈಸ್ ಹುಡುಗಿ ಬಂದ್ಮೇಲೆ ಹುಡುಗಿನೇ ಹೆಚ್ಚಾಗ್ತಾಳೆ ಡಿಪ್ಲೊಮೇಷನ್ಗೆ ಹೋಗಿದ್ದೆ ಗೈಸ್ ನಾನು ಡಿಪ್ಲೊಮೇಷನ್ ಅವ್ನು ನನಗೆ ತುಂಬಾ ಹರ್ಟ್ ಮಾಡ್ಬಿಟ್ಟಿದ್ದ ಗೈಸ್ ಇಲ್ಲ ಗೈಸ್ ಇವಳು ಒಂದು ವಾರ ನಾನು ಡಿಪ್ಲೊಮೇಷನ್ ಅಲ್ಲಿ ಇದ್ದು ಡಿಪ್ಲೊಮೇಷನ್ ಅಲ್ಲಿ ಇದ್ದು ಇವತ್ತೇ ಈಚೆ ಕಡೆ ಬಂದಿದ್ದೀನಿ ಗೈಸ್ 2 ವಾರದಿಂದ ಡಿಪ್ಲೊಮೇಷನ್ ಅಲ್ಲಿ ಇವನು ಹುಡುಗಿ ವಿಷಯಕ್ಕೆ ಡಿಪ್ಲೊಮೇಷನ್ ಅಲ್ಲಿ ಇದ್ದ ಗೈಸ್ ಅದಕ್ಕೆ ಈಚೆ ಬಂದಾನ ಇವಾಗ ಅದು ಡಿಪ್ಲೊಮೇಷನ್ ಅಲ್ಲವಾ ಡಿಪ್ರೆಷನ್ ನಮ್ಮ ಭಾಷೆಯಲ್ಲಿ ಡಿಪ್ಲೊಮೇಷನ್ ಮಣ್ಣು ಗೈಸ್ ನಾನು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಚಿನ್ಮಯ್ ಗೌಡ 475 ಗೈಸ್ ಇವನ್ಗೂ ಸಪೋರ್ಟ್ ಮಾಡಿಬಿಡಿ ಫಾಲೋ ಮಾಡಿಬಿಡಿ ಚಿನ್ಮಯ್ ಗೌಡ 475 ನಂದು ಮಿಸ್ಟರ್ ಪುನೀತ್ 07 ಅಂತ ಗೈಸ್ ಪ್ಲೀಸ್ ಫಾಲೋ ಅಂಡ್ ಹೆಲ್ಪ್ ಅಸ್ ಏನ್ ಕೆಲ್ಪು ಫಾಲೋ ಮಾಡಿ ಗೈಸ್ ಫಾಲೋ ಸಪೋರ್ಟ್ ಮಾಡಿ ಏನು ರೀಲ್ಸ್ಗಳು ಮಾಡ್ತೀವಿ ಬೆಳೆಯಕ್ಕೆ ನೀನೇನು ರೀಲ್ಸ್ ಮಾಡ್ತೀರಾ ಫಾಲೋ ಮಾಡಿ ಟ್ರೋಲ್ ಅವನೆಲ್ಲ ಚಪ್ರಿ ಅವತ್ತು ಹೇಳ್ದೆ ಗೊತ್ತಾ ಎಂಟ್ರಾಕ್ಸ್ ಅಲ್ಲಿ ಸುಯಿ ಅಂತ ಹೋಗ್ತಾ ಇದ್ನಲ್ಲ ರುಚಿನೇ ಬಿಡಿ ಪ್ರೂವ್ ಆಗೋಯ್ತು ಅವಳೇ ಪ್ರೂವ್ ಮಾಡ್ಕೊಂಡ್ಬಿಟ್ಟು ಹಲೋ ಇಲ್ಲ ಇವಾಗ ತಾನೇ ಹುಚ್ಚನ್ಬಿಟ್ಟು ಇಲ್ಲಲೇ ಅಂತವಳೆ ಏನ್ ನೀನು ಮನ್ಯ ಇವ್ ನೋಡಿ ಆಗ್ಲೇ ಕಾಲ್ ಬಂತು ಅಂತ ಹೋದ ಬಂದವನು ಮಾಡ್ತದೆ ಎಲ್ಲರ ಇವಾಗ ಫೋನ್ ಇಟ್ಟಿಟ್ಟ ಸಾಕು ನೋಡಕ್ ಆಗ್ತಾ ಇಲ್ಲ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನ ಹೌದಾ ನೋಡ್ದಾ ನೋಡ್ದಪ್ಪ ಸಾಕಾ ಸರಿ ಆಯ್ತು ಬಾಯ್ ಬಾಯ್ ಮನೆಗೆ ಹೋಗ್ತೀನಿ ಫೈನಲ್ ಆಗಿ ಮನೆಗೆ ಬಂದು ನಮ್ಮ ಅಕ್ಕ ಓದ್ಕೊತಾ ಇದ್ಲು ಅವಳಿಗೆ ಎಕ್ಸಾಮ್ಸ್ ಇದ್ದಿತ್ತು ಅಂತ ಅವಳು ಓದ್ಕೊತಾ ಇದ್ಲು ಅದರಲ್ಲೂ ಬಿಟ್ಟಿಲ್ಲ ಅವಳಿಗೆ ಕಾಲು ಹೇಳ್ಕೊಂಡು ತರಲೆ ಮಾಡಿಕೊಂಡು Below you can see we have a trained model that identifies the picture of a cat. This study uses unlabeled data to train machines. ಸೊ ನಾನು ಸ್ವೀಟ್ ಕಾರ್ನ್ ನಮ್ಮ ಆರ್ಡ್ರ್ ಮಾಡಿ ತರಿಸಿದ್ರಲ್ಲ ನಂಗೆ ಹಿಂಗೋ ಹೊಟ್ಟೆ ಬೇರೆ ಹಸಿತಾಯಿತ್ತು ಸೊ ಅದಕ್ಕೆ ಅದನ್ನ ಸಲಾಡ್ ಥರ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಈ ರೆಸಿಪಿ ಒಂದು ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ಎಷ್ಟು ಸಲ ಕೊಟ್ಟರು ನಂಗೆ ಬೋರೇ ಆಗೋದಿಲ್ಲ ಸ್ವೀಟ್ ಕಾರ್ನ್ ಒನ್ ಆಫ್ ಮೈ ಮೋಸ್ಟ್ ಫೇವ್ ಸೊ ಫೈನಲಾಗಿ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಸಲಾಡ್ ಈ ರೀತಿ ಬಂದಿತ್ತು ಮತ್ತು ಚೆನ್ನಾಗಿ ತಿಂದು ಸಖತ್ತಾಗಿತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಗೈಸ್